ವೆಲ್ಕಮ್ ಟು ನಿಮ್ಮ ಆರೋಗ್ಯ ಯೂಟ್ಯೂಬ್ ಚಾನಲ್. ಎಲೆಕೋಸಿನಲ್ಲಿವೆ ಒಂದರ ಮೇಲೊಂದು ಆರೋಗ್ಯ ಪ್ರಯೋಜನಗಳು. ಎಲೆಕೋಸಿನ ಆರೋಗ್ಯ ಪ್ರಯೋಜನಗಳು ಅದರ ಗಾತ್ರದಂತೆ ತುಂಬ ಹೆಚ್ಚು. ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಎಲೆಕೋಸು ಸೇವನೆ ಮುಖ್ಯವಾಗಿರಲಿ. ಇತ್ತೀಚಿನ ಜನರಿಗೆ ತಮ್ಮ ಜೀವನ ಶೈಲಿ ದೇಹದ ಆರೋಗ್ಯವನ್ನು ತುಂಬ ಕಷ್ಟದ ಅಂಚಿಗೆ ನೂಕುತ್ತಿದೆ. ಅತಿಯಾದ ಒತ್ತಡದಿಂದ ಕೆಲಸ ಮಾಡುವ ಮಂದಿ ಒಂದು ರೀತಿಯ ಸಮಸ್ಯೆಯನ್ನು ಎದುರಿಸಿದರೆ, ಯಾವ ಕೆಲಸವನ್ನು ಮಾಡದೆ ಸುಮ್ಮನೆ ಕುಳಿತು ಆರಾಮವಾಗಿ ಮಧುಮೇಹ, ರಕ್ತದೊತ್ತಡ, ಇತರ ಆರೋಗ್ಯ ಸಮಸ್ಯೆಗಳು ಚಿಕ್ಕ ವಯಸ್ಸಿನಿಂದ ವಯಸ್ಸಾದವರವರೆಗೂ ಕೂಡ ಇದ್ದೇ ಇರುತ್ತವೆ. ಅದರಲ್ಲೂ ಇತ್ತೀಚೆಗೆ ಹೆಚ್ಚುತ್ತಿರುವ ರಸ್ತೆ ಬದಿಯ ತಿಂಡಿ ತಿನಿಸುಗಳು ರೋಗಕಾರಕ ಎಂದು ಹೇಳಬಹುದು. ಎಲೆಕೋಸಿನಲ್ಲಿ ಪೌಷ್ಟಿಕ ಸತ್ತುಗಳು ಹೆಚ್ಚಾಗಿ ಸಿಗುತ್ತವೆ. ಎಲೆಕೋಸಿನಲ್ಲಿ ಕಂಡುಬರುವ ಪೌಷ್ಟಿಕಾಂಶಗಳು ನಾವು ಒಮ್ಮೆ ಗಮನಿಸಿ ನೋಡುವುದಾದರೆ, ಪ್ರತಿಯೊಂದು ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದ ಪೌಷ್ಟಿಕಾಂಶಗಳೇ ಆಗಿವೆ. ಎಲೆಕೋಸಿನಲ್ಲಿ ವಿಟಮಿನ್ ಕೆ, ವಿಟಮಿನ್ ಬಿ6, ವಿಟಮಿನ್ ಸಿ ಹೆಚ್ಚಾಗಿ ಇವೆ. ಕ್ಯಾನ್ಸರ್ ರೋಗ ನಿವಾರಕ. ಎಲೆಕೋಸಿನಲ್ಲಿ ಆಂಟಿಆಕ್ಸಿಡೆಂಟ್ ಅಂಶಗಳು ಸಾಕಷ್ಟು ಒಳ್ಳೆಯ ಗುಣಮಟ್ಟದಿಂದ ಕೂಡಿದ್ದು, ನಮ್ಮ ದೇಹದಲ್ಲಿ ಪಿರಾಡಿಕಲ್ಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಪಡೆದಿವೆ. ಇದು ನಮ್ಮ ದೇಹದಲ್ಲಿನ ಹಾನಿಕಾರಕ ಕ್ಯಾನ್ಸರ್ ಕೋಶವನ್ನು ನಾಶಪಡಿಸಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ. ಮುಖ್ಯವಾಗಿ ಕ್ಯಾನ್ಸರ್ ಗೆಡ್ಡೆಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಎಲೆಕೋಸಿನಲ್ಲಿ ಕಂಡುಬರುವ ಲುಪಿಯೋಲ್, ಫೆನಿಗ್ರೀನ್ ಮತ್ತು ಸಲ್ಫೋರ್ಫಾನ್ ಅಂಶಗಳು ಕ್ಯಾನ್ಸರ್ ಸಮಸ್ಯೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪರಿಹಾರ ಮಾಡುವಲ್ಲಿ ಯಶಸ್ವಿಯಾಗುತ್ತವೆ. ಕಣ್ಣಿನ ಆರೋಗ್ಯಕ್ಕೆ ಎಲೆಕೋಸು ಉತ್ತಮ. ಎಲೆಕೋಸಿನಲ್ಲಿ ಕಂಡುಬರುವ ಬೀಟಾ ಕ್ಯಾರೋಟಿನ್ ಅಂಶ ಒಂದು ಬಲವಾದ ಆಂಟಿಆಕ್ಸಿಡೆಂಟ್ ಅಂಶ ಎನಿಸಿದ್ದು, ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮನೆಮದ್ದು ಎಂದು ಹೇಳಬಹುದು. ವಯಸ್ಸಾಗುತ್ತಿದ್ದಂತೆ ಎದುರಾಗುವ ಕಣ್ಣಿನ ಪೊರೆ ಸಮಸ್ಯೆಯನ್ನು ಇದು ಸುಲಭವಾಗಿ ನಿವಾರಣೆ ಮಾಡುತ್ತದೆ. ಜೊತೆಗೆ ಬಹಳ ದಿನಗಳ ಕಾಲ ಕಣ್ಣಿನ ಪೊರೆಯ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುತ್ತದೆ. ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮೆದುಳಿನ ಚುರುಕುತನವನ್ನು ಹೆಚ್ಚಿಸುತ್ತದೆ. ನಮಗೆ ಮೆದುಳು ನಾವು ಚಿಕ್ಕ ವಯಸ್ಸಿನವರಿದ್ದಾಗ ಕೆಲಸ ಮಾಡಿದ ಚುರುಕುತನದಷ್ಟು ವಯಸ್ಸಾದ ಮೇಲೆ ಕೆಲಸ ಮಾಡುವುದಿಲ್ಲ. ಇದಕ್ಕೆ ಕಾರಣ ಆಕ್ಸಿಡೇಟಿವ್ ಒತ್ತಡ ಎಂದು ಹೇಳಬಹುದು. ಆದರೆ ಎಲೆಕೋಸು ಆಕ್ಸಿಡೇಟಿವ್ ಪ್ರಕ್ರಿಯೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ. ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. ಎಲೆಕೋಸಿನಲ್ಲಿ ಲಭ್ಯವಿರುವ ಪೊಟ್ಯಾಸಿಯಂ ಅಂಶ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುವಲ್ಲಿ ತುಂಬ ಸಹಾಯಕ. ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಏರುಪೇರಾ ಯಾರಿಗೆ ತಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವ ಬಯಕೆ ಇರುತ್ತದೆ, ಅಂತಹವರು ಸಾಧ್ಯವಾದಷ್ಟು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸಲು ಮುಂದಾಗಬೇಕು. ಕಿಡ್ನಿಗಳ ಆರೋಗ್ಯ ಚೆನ್ನಾಗಿರುತ್ತದೆ. ಎಲೆಕೋಸುಗಳಲ್ಲಿ ನಾರಿನ ಅಂಶ ಅಧಿಕವಾಗಿದ್ದು, ದೇಹದ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸಿ ಮೂತ್ರಪಿಂಡಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳದಂತೆ ನೋಡಿಕೊಳ್ಳುತ್ತದೆ. ಎಲೆಕೋಸಿನಲ್ಲಿ ಕಂಡುಬರುವ ಇತರ ಪೌಷ್ಟಿಕಾಂಶಗಳಂತೆ ಪೊಟ್ಯಾಸಿಯಂ ಕೂಡ ಇರುವುದರಿಂದ ಮೂತ್ರಪಿಂಡಗಳ ಅಸ್ವಸ್ಥತೆಯನ್ನು ಪರಿಹಾರ ಮಾಡುತ್ತದೆ. ಮೂಳೆಗಳಿಗೆ ತುಂಬ ಒಳ್ಳೆಯದು. ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಂಶಗಳು ಎಲೆಕೋಸಿನಲ್ಲಿ ಕಂಡುಬರುವುದರಿಂದ ನಮ್ಮ ಮೂಳೆಗಳಿಗೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತದೆ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ ಎದುರಾಗುವ ಮೂಳೆಗಳ ಸವೆತ ಮತ್ತು ಆಸ್ಟಿಯೋಪೊರೋಸಿಸ್ ಸಮಸ್ಯೆಯನ್ನು ಎಲೆಕೋಸು ನಿವಾರಣೆ ಮಾಡುತ್ತದೆ. ಮಧುಮೇಹ, ಸಕ್ಕರೆ ಕಾಯಿಲೆ ಹೊಂದಿರುವವರಿಗೆ ಕೆಂಪು ಬಣ್ಣದ ಎಲೆಕೋಸು ಒಳ್ಳೆಯದು ಎಂದು ಹೇಳುತ್ತಾರೆ. ಏಕೆಂದರೆ ಇದರಲ್ಲಿರುವ ಬೆಟೈನ್ ಎಂಬ ಕೆಂಪು ಬಣ್ಣದ ನೈಸರ್ಗಿಕ ಪಿಗ್ಮೆಂಟ್ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯನ್ನು ಹೆಚ್ಚು ಮಾಡುತ್ತದೆ. ಫೋಲಿಕ್ ಆಮ್ಲ ಹೆಚ್ಚಿದೆ. ಎಲೆಕೋಸಿನಲ್ಲಿ ಹುಟ್ಟುವ ಮಗುವನ್ನು ಯಾವುದೇ ಆರೋಗ್ಯದ ಅಸ್ವಸ್ಥತೆಯಿಂದ ಬಳಲದಂತೆ ನೋಡಿಕೊಳ್ಳುವ ಗುಣಲಕ್ಷಣಗಳು ಇವೆ. ಹಾಗಾಗಿ ಗರ್ಭಿಣಿ ಮಹಿಳೆಯರಿಗೆ ಎಲೆಕೋಸು ತಮ್ಮ ಹಾಗೂ ತಮ್ಮ ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆಗೆ ಒಳ್ಳೆಯ ಹಸಿರೆಲೆ ತರಕಾರಿ ಎಂದು ಹೇಳಬಹುದು.